ನಮಸ್ಕಾರ. ನಾನು ಡಾಕ್ಟರ್ ಪಾರ್ವತಿ ಹಿರೇಮಠ. ನಾವೀಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರೋದು ಸನ್ಶೈನ್ ಆಸ್ಪತ್ರೆ ರಬಕವಿ. ನಮ್ಮ ಕಡೆ ಒಂದು ಅಪರೂಪದ ದಂಪತಿ ಬಂದಿದ್ರು ಬನಹಟ್ಟಿ ಗ್ರಾಮದಿಂದ. ಅವ್ರ ಹೆಸರು ಭಾರತಿ ಕೊನ್ನೂರ್ ಮತ್ತು ಗುರಪ್ಪ ಕೊನ್ನೂರ್ ಅಂತಂದು. ಅವ್ರು ಬಂದಿರುವಾಗ ಆ್ಯಕ್ಚುಲಿ ಹೆದರ್ಕೊಂಡ್ಬಿಟ್ಟು ಬಂದಿದ್ರು. 9 ತಿಂಗಳು ಬೇರೆ ಆಸ್ಪತ್ರೆಯೊಳಗೆ ತಿಂಗಳ ಪರೀಕ್ಷೆ ಒಳಗಾಗ್ತಾ ಇದ್ರು. ಏನೋ 6 ತಿಂಗಳೊಳಗಡೆ ಸ್ಕ್ಯಾನಿಂಗ್ ಮಾಡಿದಾಗ ಪಾಪು ಒಳಗಡೆ ಕಾಲಿನ ತೊಂದರೆ ಏನೋ ಇದೆ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ನಮ್ಮ ಆಸ್ಪತ್ರೆಗೆ ಬಂದಿದ್ರು. ನಾವು ಒಂದ್ಸರಿ ಅಲ್ಟ್ರಾಸೌಂಡ್ ಮಾಡಿ ನೋಡಿದಾಗ ಕಾಲಿನ ಸಮಸ್ಯೆ ಇದ್ದಿದ್ದು ಪ್ಲಸ್ ಪಾಪುಗೆ ಮೆದುಳೊಳಗ ರಕ್ತ ಸಂಚಾರ ಕಡಿಮೆ ಇದ್ದಿದ್ದು ಕಂಡು ಬಂತು. ಹಂಗಾಗಿ ನಾವು ನಾರ್ಮಲ್ ಮಾಡಬೇಕು, ಸಿಜೇರಿಯನ್ ಮಾಡಬೇಕು, ಆಮೇಲೆ ಬೇರೆ ಇನ್ನೂ ಹೆಚ್ಚಿನ ತಪಾಸಣೆ ಮಾಡಬೇಕು ಅನ್ನೋ ಗೊಂದಲದೊಳಗಿದ್ದಾಗ ಅದು ಪಾಪುವಿನ ಮೆದುಳ ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಸಿಜೇರಿಯನ್ ಇವಾಗಲೇ ಮಾಡಿದ್ರಾಯ್ತು ಅಂತ ಡಿಸಿಷನ್ ತಗೊಂಡ್ವಿ. ಆಮೇಲೆ ಅದಕ್ಕೆ ಮುಂಚೆನೆ ಪಾಪು ಇನ್ನೂ ದಿನ ತುಂಬಿರ್ಲಿಲ್ಲ. ಅದಕ್ಕೆ ಮುಂಚೆನೆ ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಇಂಜೆಕ್ಷನ್ಸ್ ಎಲ್ಲ ಬರ್ತವೆ, ಅದನ್ನೆಲ್ಲ ಕೊಟ್ಟು ಅದಕ್ಕೇನು ತೊಂದರೆ ಆಗದಿರೋ ಹಾಗೆ ನೋಡಿಕೊಂಡು ಸಿಜೇರಿಯನ್ ಮೂಲಕ ಆ ಪಾಪುನ ಡೆಲಿವರಿ ಮಾಡಿದ್ವಿ. ಡೆಲಿವರಿ ಮಾಡಿದಾಗ ನೋಡಿದ್ವಿ ಅದು ಕಾಲಿನ ಸಮಸ್ಯೆ ಏನೂ ಇರಲಿಲ್ಲ. ಅದ್ರ ಜೊತೆಗೆ ಸರ್ಪ್ರೈಸಿಂಗ್ ಆಗಿ 2 ಕೈಯಲ್ಲೂ ಎಕ್ಸ್ಟ್ರಾ ಬೆರಳಿತ್ತು. ಎಡಗೈಯಲ್ಲಿ 7 ಬೆರಳು, ಬಲಗೈಯಲ್ಲಿ 6, ಮತ್ತೆ 2 ಕಾಲಿನ ಇದರಲ್ಲಿ 6 ಬೆರಳಿತ್ತು ಒಟ್ಟಿಗೆ. ನಮ್ಮ ಸ್ಟಡಿ ಪ್ರಕಾರ ಕೇಳಿದ್ರೆ ಈ ಥರ ಜನನ ಯೂಶುವಲಿ ಕಾಮನ್ ಆಗಿ ಇರ್ತದೆ. ಬಟ್ 4 ಇದರಲ್ಲಿ 2 ಕೈ 2 ಕಾಲಲ್ಲಿ ಇರೋದು ಸ್ವಲ್ಪ ಕಡಿಮೆ. ಒಂದು ಬೇಬಿ ಈ ಥರದ್ದು ಹುಟ್ಟಬೇಕಾದ್ರೆ 1439 ಜನನ ಆಗಬೇಕು ಅಂತ ಸ್ಟಡಿ ಪ್ರಕಾರ ಹೇಳುತ್ತೆ. ಆಮೇಲೆ ಯೂಶುವಲಿ ಈ ಥರ ಬೇಬೀಸ್ ಹುಟ್ಟೋದಕ್ಕೆ ಕ್ರೋಮೋಸೋಮಲ್ ಡಿಫಾರ್ಮಿಟೀಸ್, ಪಾಯಿಂಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಅದು ಆದಾಗ ಮಾತ್ರ ಈ ಥರ ಬೇಬೀಸ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಅದೊಂದು ಕಾರಣ ಆಗಿರ್ಬೋದು. ಎರಡನೇದು ಅವ್ರ ಇಬ್ರು ತಂದೆ ತಾಯಿ 30 ವಯಸ್ಸನ್ನ ಕ್ರಾಸ್ ಆಗಿದ್ದಾರೆ, ಅದು ಒಂದು ಕಾರಣ ಆಗಿರ್ಬೋದು ಪಾಯಿಂಟ್ ಮ್ಯೂಟೇಷನ್ ಆಗೋದಕ್ಕೆ. ಇನ್ನು ನಾವು ಹೆಚ್ಚಿನ ಪರೀಕ್ಷೆ ಮಾಡಬೇಕು. ಹಾರ್ಟಿಂದ ಏನಾದರೂ ಸಮಸ್ಯೆ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಬೇಬಿ ಕಂಡೀಷನ್, ಇವಾಗ ಸದ್ಯಕ್ಕೆ ಬೇಬಿ ಮತ್ತೆ ತಾಯಿ ಇಬ್ರು ಚೆನ್ನಾಗಿದ್ದಾರೆ. ಮುಂದೆ ಇನ್ನೂ ಪರೀಕ್ಷೆ ಮಾಡ್ಕೊಂಡು ಹೇಳ್ಬೇಕು.